ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಸೊ ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರೊಫೈಲ್ ತುಂಬಾನೇ ಚೆನ್ನಾಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೇನೆ. ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ಮೊದಲು ಇವರ ಪರಿಚಯನ ಮಾಡಿಕೊಳ್ಳೋಣ. ಇವರ ಹೆಸರು ಬಂದು ಹೇಮಾ ಅಂತ. ಊರು ಐಹೊಳೆ. ವಯಸ್ಸು 33 ವರ್ಷ ತುಂಬಿದೆ. ಗಂಡ ಬಾಯಿಗೆ ಗೂಟ ಹಾಕ್ತಾನೆ. ಕೆಲಸ ಖಾಲಿ ಇದ್ದೇನೆ. ಬಯಕೆ ಹೊಸ ಗೂಟ ನೋಡುವುದು. ತೂತು ಹೂವಿನಂತಹ ತೂತು. ಆಸ್ತಿ ಸ್ವಂತ ಮನೆ, ಕಾರು ಇದೆ. ಸಮಸ್ಯೆ ಹೊಸ ಸುಖ ಬೇಕು. ಮೈ ಬಣ್ಣ ಗೋಧಿ ಬಣ್ಣ. ಸ್ನೇಹಿತರೆ, ಇದು ಇಷ್ಟು ಹೇಮಾ ಅವರು ಅವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನ ಶೇರ್ ಮಾಡಿಕೊಂಡಿದ್ದಾರೆ. ಗಂಡ ಹೀಗೆಲ್ಲ ಕೇತಾನೆ. ಮೊದಲು ಬಟ್ಟೆಯೆಲ್ಲ ಕಳಚಿ ಬಾಯಿಗೆ ಗೂಟವನ್ನ ಜೋರಾಗಿ ನುಗ್ಗಿಸುತ್ತಾನೆ. 2 ಕಾಲು ಎತ್ತಿ ತೂತುಗಳಿಗೆ ಮಸಾಜ್ ಮಾಡ್ತಾನೆ. ನಿರಂತರವಾಗಿ ತುಟಿಯ ಆನಂದವನ್ನ ಪಡೆದುಕೊಳ್ಳುತ್ತಾನೆ. ತೂತಿಗೆ ಮುತ್ತಿಟ್ಟು ಸುರಂಗಕ್ಕೆ ಸಾಮಾನು ನುಗ್ಗಿಸುತ್ತಾನೆ. ಬೇಡ ಅಂದರೂ ಬಾಯಿಗೆ ಗೂಟ ಇಟ್ಟು ಜಡಿತಾನೆ. ಎಷ್ಟೇ ಕಿರಿಚಾಡಿದರೂ ಕೇಯುವುದನ್ನ ನಿಲ್ಲಿಸುವುದಿಲ್ಲ. ನಿರಂತರವಾಗಿ 20 ನಿಮಿಷಗಳ ಕಾಲ ಕೇಯುತ್ತಾನೆ. ನನ್ನ ರಸ ಬರದಿದ್ದಾಗ ಕೇಯಿಂದ ಉಜ್ಜಿ ತೆಗೆಯುತ್ತಾನೆ. ಸ್ನೇಹಿತರೆ, ಹೇಮಾ ಅವರು ಗಂಡ ಹೇಗೆಲ್ಲ ಸುಖ ನೀಡುತ್ತಿದ್ದರು ಅನ್ನುವುದಕ್ಕೆ ಮಾಹಿತಿಯನ್ನು ನೀಡಿದ್ದಾರೆ. ಇಷ್ಟ ಇದ್ದವರು ಕರೆ ಮಾಡಿ ತಿಳಿಸಿ. ಗಂಡು ಹೀಗಿದ್ದರೆ ಸಾಕು. ಸಮಯ ನೋಡಿ ಕರೆ ಮಾಡಬೇಕು. ಯಾರು ಇಲ್ಲದಾಗ ವಿಡಿಯೋ ಕಾಲ್ ಮಾಡಿ ತೂತು ತೋರಿಸುತ್ತೇನೆ. ಮೊದಲು ತೂತು ನೋಡಿ ಆನಂದ ಪಡೆಯಿರಿ. ಸುಂದರವಾಗಿ ಇಲ್ಲ ಅಂದರೂ ಪರವಾಗಿಲ್ಲ. ಕಷ್ಟದ ದಿನಗಳಲ್ಲಿ ಸಹಾಯ ಮಾಡಬೇಕು. ರಸ ಬೇಗ ಔಟ್ ಆದರೆ ಕೈಯಿಂದ ಮಾಡಬೇಕು. ಗಂಡು ರಸಿಕರ ಹಾಗೆ ವರ್ತನೆ ಮಾಡಬೇಕು. ಬೆಳಗ್ಗೆ ರಾತ್ರಿ 2 ಕಾಲಕ್ಕೂ ಕೇಯುವ ಸಾಮರ್ಥ್ಯ ಹೊಂದಿರಬೇಕು. ಇಷ್ಟ ಆದರೆ ಮಾತ್ರ ಓಕೆ. ಸ್ನೇಹಿತರೆ, ಹೇಮಾ ಅವರು ಗಂಡು ಹೇಗೆಲ್ಲ ಇರಬೇಕು ಅನ್ನುವುದನ್ನ ಸಂಪೂರ್ಣ ಮಾಹಿತಿಯೊಂದಿಗೆ ವಿವರ ನೀಡಿದ್ದಾರೆ. ನಿಮ್ಮ ಮೈನೋಟ ಹೀಗಿರಲಿ. ಗೂಟ 6 ಇಂಚಿನಿಂದ ಕೂಡಿರಬೇಕು. ಎಲ್ಲಾ ಭಂಗಿಯಲ್ಲಿ ಕೇಯುವುದನ್ನ ಗೊತ್ತಿರಬೇಕು. 2 ಗೋಟಿಗಳು ಬಾಯಿ ತುಂಬ ಬರಬೇಕು. ಬಾಯಿಗೆ ಹಾಕಿದ ಗೂಟ ಗಂಟಲಿಗೆ ನುಗ್ಗಬೇಕು. ಆರೋಗ್ಯವಂತ ವ್ಯಕ್ತಿ ಆಗಿರಬೇಕು. ಎಷ್ಟೇ ಸಾರಿ ದೆಂಗಿದರೂ ದೆಂಗುವ ಆಸಕ್ತಿ ಇರಬೇಕು. ಮೈ ತುಂಬ ಕಾಮವಾಸನೆ ತುಂಬಿರಬೇಕು. ಸ್ನೇಹಿತರೆ, ಗಂಡಿನ ಮೈನೋಟ ಹೇಗೆಲ್ಲ ಇರಬೇಕು ಅನ್ನುವುದನ್ನ ಮನಪೂರ್ವಕವಾಗಿ ವರ್ಣನೆ ಮಾಡಿದ್ದಾರೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇವರಿಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿನ ಕೊಟ್ಟಿದ್ದೀವಿ. ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದವರಿದ್ರೆ ನಮ್ಮ ಚಾನೆಲ್ಗೆ ಜಾಯಿನ್ ಆಗಿ. ಜಾಯಿನ್ ಆಗುವುದರಿಂದ ಅವರ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ. ನೇರವಾಗಿ ಮಾತಾಡಬಹುದು. ಧನ್ಯವಾದಗಳು.